ನಮಸ್ಕಾರ ಸ್ನೇಹಿತರೆ. ಕಿರಣ್ ಫೈನಲಿ ಲಾಕ್ ಆಗಿದ್ದಾಯಿತು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾಯಿತು. ಅದು ಹೇಗಪ್ಪ, ಏನಾಗ್ತದೆ ಅಲ್ಲಿ, ಏನು ಆಗಿದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಜಯ್ ಅಂತೂ ಭಾನುಮತಿನ ತುಂಬಾ ನಂಬ್ಕೊಂಡಿದ್ದಾನೆ. ನಂಬೋ ಹಾಗೆ ನಾಟಕ ಮಾಡ್ತಿದ್ದಾನೋ ಅಥವಾ ನಿಜವಾಗಿ ನಂಬುದಾನೋ ಇನ್ನೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಅಂತೂ ಸಿಕ್ಕಿಲ್ಲ. ಈ ಕಡೆ ಸುಧಾರಾಣಿ ಅವ್ರು ಕೂಡ ಕೇಳ್ತಾರೆ, ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನೀನು ಏನಾದರೂ ನಾಟಕ ಮಾಡ್ತಿದ್ಯಾ ವಿಜಯ್ ಅಂತ. ಆದರೆ ಇಲ್ಲಿ ವಿಜಯ್ ಮಾತ್ರ ನಾಟಕ ಯಾರೂ ಕೂಡ ಮಾಡ್ತಾನೆ ಇಲ್ಲ, ಸುಮ್ಮನೆ ನೀವು ಭ್ರಮಿಸ್ತಿದ್ದೀರಾ. ಮೊದಲು ಎಲ್ಲರನ್ನ ಕೂಡ ಒಳ್ಳೆ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಆಗ ಎಲ್ಲರೂ ಕೂಡ ನಿಮಗೆ ಒಳ್ಳೆಯವ್ರ ಥರನೇ ಕಾಣ್ತಾರೆ. ಕೆಟ್ಟವರು ಅಂತ ಅಂದ್ಕೊಂಡ್ರೆ ಕೆಟ್ಟವರಾಗೆ ಕಾಣೋದು ಅಂತ ಹೇಳ್ತಾನೆ. ಜೊತೆಗೆ ಮನೆಗೆ ಬಂದ ಟೈಮಲ್ಲಿ ಗೀತಾ ಏನದು ವಿಜಯ್ ನಂಬಿಟ್ಯಾ, 2 ದಿನಕ್ಕೆ ಅವ್ರಿಗೆ ಮರಳಾಗ್ಬಿಟ್ಯಾ ಅಂತ ಎಲ್ಲ ಕೇಳಿದಾಗ ಈ ಕಡೆ ವಿಜಯ್ ಆಡೋ ಕೆಲವು ಮಾತುಗಳು ಖಂಡಿತವಾಗಿ ಅನುಮಾನ ತರಿಸುತ್ತೆ. ಈ ಕಡೆ ಭಾನುಮತಿ ತುಂಬ ಒಳ್ಳೆಯವರಾಗಿ ನಟನೆ ಮಾಡ್ತಿದ್ದಾರೆ, ಅದಕ್ಕೆ ತಕ್ಕನಾಗಿ ವಿಜಯ್ ಕೂಡ ಬದಲಾಗಿದ್ದಾನೆ. ಈ ಕಡೆ ಭಾನುಮತಿಗೆ ಬೇಕಾಗಿರುವುದೇ ವಿಜಯ್ ಬದಲಾಗೋದು, ತನ್ನ ಕೈಗೊಂಬೆ ಆಗೋದು. ಅದೇ ರೀತಿ ಈ ಕಡೆ ವಿಜಯ್ ಕೂಡ ಆಡ್ತಿದ್ದಾನೆ. ಇಷ್ಟೆಲ್ಲ ಪೆಟ್ಟು ತಿಂದರೂ ಕೂಡ ವಿಜಯ್ ಮತ್ತೆ ಭಾನುಮತಿನ ನಂಬದ್ನ ಅಷ್ಟು ಇನ್ನೋಸೆಂಟ, ಅಥವಾ ನಿಜವಾಗ್ಲೂ ಭಾನುಮತಿನ ಅರ್ಥ ಮಾಡ್ಕೊಂಡಿದ್ದೆ ರೆಡ್ ಹ್ಯಾಂಡ್ ಆಗಿ ಇಡಬೇಕು ಅಂತ ಕಳ್ಳರನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದಾನ. ಇದೆಲ್ಲ ಕೂಡ ಖಂಡಿತ ಅನುಮಾನ ತರಿಸುತ್ತೆ. ವಿಜಯ್ ಯಾವ ರೀತಿ ಇದ್ದಾನೆ, ನಿಜಾನ ಸುಳ್ಳ ಅನ್ನೋದು ನಮಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆದರೆ ಇಲ್ಲಿ ಗೀತಾಗೆ ಮಾತ್ರ ಮನೆಗೆ ತನ್ನ ಗಂಡ ವಾಳ್ತಿರೋದು, ಅನ್ಯಾಯ ಆಗ್ತಿರೋದು, ಕೆಟ್ಟದ್ದು ಬಂದು ಸೇರಿಕೊಂಡು ಮನೆಗೆ ಕೆಟ್ಟದ್ದು ಮಾಡೋದು, ಎಲ್ಲ ಒಂದು ಕುರುಹುಗಳು ಕೂಡ ಆ ಒಂದು ಕಣ್ಯಮ್ಮ ಅವರಿಂದ ವಿಷಯ ಗೊತ್ತಾಗಿದೆ. ಎಚ್ಚರಿಕೆಯಿಂದ ಇರಮ್ಮ, ಅಪಾಯ ಕಾದಿದೆ, ಎಚ್ಚರವಾಗಿರಬೇಕು ಅಂತ ಹೇಳಿದ್ದಾರೆ. ಈ ಕಡೆ ಗೀತಾ ಕೂಡ ಮತ್ತೆ ಬಂದು ಒಬ್ರನ್ನ ಭೇಟಿ ಮಾಡ್ತಾಳೆ. ಏನೋ ಒಂದು ಮಾಡಬೇಕು, ಆ ಭಾನುಮತಿ ಮುಖವಾಡನ ಕಳಿಸಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಮನೆಗೆ ಬರ್ತಾಳೆ. ಈ ಕಡೆ ಭಾನುಮತಿಯವ್ರು ಕೂಡ ತನ್ನ ಮಗನಿಗೆ ಆಸ್ತಿ ಪತ್ರ ಕೊಟ್ಟು ಇದಕ್ಕೆ ಶ್ರುತಿಯ ಸಿಗ್ನೇಚರ್ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಕಳಿಸಿರ್ತಾರೆ. ಈ ಕಡೆ ಅದಕ್ಕೆ ಸರಿಯಾಗಿ ಗೀತಾ ವಿಜಯ್ ಹತ್ರ ಬಂದಿದೆ. ನೋಡು ವಿಜಯ್ ಅವರು ದುಡ್ಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ, ಆಸ್ತಿ ಎಲ್ಲ ಕಬಳಿಸ್ಬೇಕು ಅಂತ. ಯಾಕಂದರೆ ಯಾವುದೇ ಆಸ್ತಿ ಕೂಡ ಇಲ್ಲ, ಆಸ್ತಿ ಎಲ್ಲ ಕಬಳಿಸ್ಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಆಗಿದೆ, ಅದಕ್ಕೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ. ನೀನು ನಂಬ್ಕೊಂಡಿದ್ಯಾ, ಬೇಕಿದ್ರೆ ನೋಡು ಪ್ರೂವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಭಾನುಮತಿ ಹತ್ರ ಬರ್ತಾಳೆ. ಈ ಕಡೆ ವಿಜಯ್ ಹೊರಗಡೆ ನಿಂತು ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾನೆ. ಭಾನುಮತಿ ಅಷ್ಟು ದಡ್ಡಿ ಅಲ್ಲ, ಭಾನುಮತಿ ತುಂಬ ಚೆನ್ನಾಗಿ ಗೀತಾ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಗೀತಾನೇ ಫೇಲ್ ಆಗಿದ್ದು. ಬಿಕಾಸ್ ಇಲ್ಲಿ ಗೀತಾ ನನಗೆ ಗೊತ್ತಿದೆ ಭಾನುಮತಿ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ, ನೀನು ಡ್ರಾಮಾ ಮಾಡ್ತಿದ್ಯಾ ಅಂತ ಕೂಡ ಗೊತ್ತಿದೆ. ನೀನೇ ಕೊಂದು ನಿನ್ನ ಮಗಳನ್ನು ಅದರಲ್ಲಿ ಸಿಕ್ಸಾಕಿ ಒಳಗಡೆ ಕಳಿಸಿ ನೀನು ಹೊರಗಡೆ ಬಂದಿರೋ ವಿಷಯ ಕೂಡ ಗೊತ್ತಿದೆ. ನಿನ್ನ ಆಟ ನನ್ನ ಹತ್ರ ಏನೂ ಕೂಡ ನಡೆಯೋದಿಲ್ಲ. ವಿಜಯನ ನೀನು ನಂಬಿಸ್ಬೋದೇ ಹೊರತು ನಮ್ಮ ನಂಬಿಕೆನ ಯಾವತ್ತೂ ಗಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾನುಮತಿ ಕೂಡ ನೀನು ಅನ್ಕೋತಿದ್ಯಾ, ಆ ರೀತಿ ಅಂದ್ಕೊಂಡ್ರೆ ನನಗೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ ಗೀತಾ ಅಂದ್ಕೊಂಡ್ರೆ, ಬಟ್ ಇಲ್ಲಿ ಭಾನುಮತಿ ಹೌದು ಗೀತಾ ನೀನು ಏನು ಹೇಳಿದ್ಯೋ ಖಂಡಿತ ಅದೇ ನಿಜ. ನೀನು ಅಂದ್ಕೊಂಡಾಗೆ ಇಡೀ ಆಸ್ತಿ ಬೇಕು, ಅದಕ್ಕೋಸ್ಕರನೇ ಬಂದಿದ್ದೀನಿ. ನೀನು ಹೇಳಿದ ನಿಜ, ಕೊಲೆ ಮಾಡಿದ ನಾನೇ. ನನ್ನದು ಬದಲಾಗಿ ನನ್ನ ಮಗಳನ್ನ ಕೊಲೆ ಆಪಾದನೆ ಮಾಡಿಸಿ ಅವಳನ್ನು ಜೈಲ್ ಒಳಗಡೆ ಕಳಿಸಿ ನಾನು ಹೊರಗಡೆ ಬಂದಿದ್ದೀನಿ. ನೀನು ಹೇಳಿದ್ದೆಲ್ಲ ಸತ್ಯನೇ ಅಂತ ಹೇಳ್ತಿದ್ದಾಗ ಈ ಕಡೆ ವಿಜಯ್ ಶಾಕ್ ಆದರೆ, ಈ ಕಡೆ ಗೀತಾ ಖುಷಿ ಪಡ್ತಿದ್ದಾಳೆ. ಫೈನಲಿ ವಿಜಯ್ಗೆ ಸತ್ಯ ಗೊತ್ತಾಯ್ತು, ಇವಳು ಸತ್ಯ ಬಾಯ್ಬಿಟ್ಲು ಅಂತ. ಅಲ್ಲೇ ಕೊಡೋದು ಭಾನುಮತಿ ಟ್ವಿಸ್ಟ್. ಇದೇ ರೀತಿ ನೀನು ಹೇಳಬೇಕು ಅಂತ ಬಯಸ್ತಿದ್ಯಾ ಅಲ್ವಾ ಗೀತಾ, ಅದೇ ರೀತಿ ಅನ್ಕೋ, ನನಗೇನು ಬೇಜಾರಿಲ್ಲ. ಆದರೆ ನಾನು ಏನು ಮಾಡಿದ್ದೀನೋ ಅದೇ ನಿಜ ಅಂತ ಹೇಳ್ತಾರೆ. ಇದರಿಂದಾಗಿ ಗೀತಾ ಸೋಲ್ತಾಳೆ. ಈ ಕಡೆ ವಿಜಯ್ ಮುಂದೆ ಅಮ್ಮ ಗ್ರೇಟ್ ಆಗ್ತಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ಕಿರಣ್ ಬರ್ತಾನೆ. ಕಿರಣ್ ಬಂದಿದ್ದೆ, ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಈ ಕಡೆ ವಿಜಯ್ ಅಣ್ಣಂಗೆ ತಗೊಳ್ಳಿ ಅಣ್ಣ, ಇದರಲ್ಲಿ ಶ್ರುತಿ ನಾನು ಅಮ್ಮ 3 ಜನ ಕೂಡ ಸಿಗ್ನೇಚರ್ ಮಾಡಿದ್ದೀವಿ. ಈ ಒಂದು ಪತ್ರ ತಗೋ, ಇದು ಆಸ್ತಿ ಪತ್ರ. ನಮಗೆ ಇದರಲ್ಲಿ ಯಾವುದೇ ರೀತಿಯ ಆಸ್ತಿ ಬೇಡ, ಯಾಕಂದರೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಾವು ಇಲ್ಲಿಗೆ ಬಂದಿರೋದೇ ಆಸ್ತಿನ ಒಡೆಯೋದಕ್ಕೆ ಅಂತ. ಪಾಪ ನಮ್ಮಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಆದರೂ ಕೂಡ ಈ ಕುಹಕ ಮಾತುಗಳನ್ನ ಅವಳು ಕೇಳ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ತಗೋ, ಇದರಿಂದ ನಮಗೇನೂ ಬೇಕಾಗಿಲ್ಲ, ನೀನು ಪ್ರೀತಿ ಬಂದಿದ್ರೆ ನಮ್ಗೆ ಅಷ್ಟೇ ಸಾಕು ಅಣ್ಣ. ಜೊತೆಗೆ ನಮ್ಮಿಂದ ನಿಮಗೆ ತುಂಬಾ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ ಶ್ರುತಿ ಮಾಡಿದ್ರಿಂದಾಗಿ. ಆದರೆ ಜಾಸ್ತಿ ನಷ್ಟ ನಿಮ್ಗಾಗಿದೆ, ಅದನ್ನು ಬೇರೆ ರೀತಿಯಾಗಿ ನಮಗೆ ತುಂಬಿಕೊಡೋಕ್ಕಾಗೋದಿಲ್ಲ. ತಗೋ ಆಸ್ತಿ ಪತ್ರನ ಅಂತಿದ್ದಾಗೆ ಆಸ್ತಿ ಪತ್ರನ ಅರ್ಧ ಹಾಕಿ ಬಿಸಾಡ್ಬಿಡ್ತಾರೆ. ಆಸ್ತಿ ಪತ್ರಕ್ಕಿಂತ ನನ್ನ ಅಮ್ಮನ ಪ್ರೀತಿ ಮುಖ್ಯ, ಅಮ್ಮನ ಪ್ರೀತಿ ಮುಂದೆ ಯಾವ ಆಸ್ತಿ ಏನು, ಅಮ್ಮನ ಪ್ರೀತಿಲಿ ನನಗೆ ಹೆಚ್ಚು ಪಾಲು ಸಿಕ್ಕಿದೆ, ಅಷ್ಟೇ ಸಾಕು ಅಂತಿದ್ದಾಗೆ ಅಣ್ಣ ಲೈಫ್ ಲಾಂಗ್ ನೀನು ಸೇವೆ ಮಾಡಿಕೊಂಡು ಲಕ್ಷ್ಮಣನ ಥರ ಇದ್ಬಿಡ್ತೀನಿ
ಹೇಳ್ತೀನಿ, ನಿನ್ನಂತೆ ಅಣ್ಣ ಸಿಗೋದೇ ಮುಖ್ಯ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಅಮ್ಮನ ಕರ್ಕೊಂಡು ಕಿರಣ್ ಮೇಲ್ಗಡೆ ಹೋಗ್ತಾನೆ. ಆದರೆ ಈ ಕಡೆ ಗೀತಾ, ಸುಧಾರಾಣಿ, ಚಂದ್ರಿಕಾ ಅವರೆಲ್ಲ ವಿಜಿಗೆ ಅವಳು ಡ್ರಾಮಾ ಮಾಡ್ತಿದ್ದಾಳೆ ವಿಜಿ ಅಂತ ಹೇಳ್ತಿದ್ರು. ಯಾಕೆ ಆ ರೀತಿ ಅನ್ಕೋತಿದ್ರ? ಒಳ್ಳೆ ದೃಷ್ಟಿಯಿಂದ ನೋಡಿ, ಆಗ ಎಲ್ಲವೂ ಕೂಡ ಒಳ್ಳೇದಾಗೆ ಕಾಣಿಸುತ್ತೆ. ಆಲ್ರೆಡಿ ನಿಮಗೆ ಅವ್ರ ಬಗ್ಗೆ ತಪ್ಪು ಒಪಿನಿಯನ್ ಇದೆ. ಅದೇ ಕಲ್ಪನೆಯಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಕೆಟ್ಟದಾಗೆ ಕಾಣಿಸೋದು. ನೀವು ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೋಬೇಕು ಅಂತ ಅವ್ರಿಗೆ ಪಾಠ ಮಾಡಿ ಹೋಗ್ತಾನೆ ವಿಜಯ್. ಈ ಕಡೆ ಫುಲ್ ಖುಷಿಯಾಗಿದ್ದಾರೆ ಭಾನುಮತಿಯವರು. ಈ ಕಡೆ ಅಮ್ಮ ನೀನು ಯಾಕೆ ಖುಷಿಯಾಗಿದೆ ಅಂತ ಗೊತ್ತಾಗ್ತದೆ. ನೀನು ಪತ್ರಕ್ಕೆ ಸಿಗ್ನೇಚರ್ ಹಾಕಿಸ್ಕೊಂಡು ಬಾ ಅಂದಾಗ ನನಗೆ ಅನುಮಾನ ಬಂತು. ಅದೇ ಈ ಕ್ಲಿಯರ್ ಆಯಿತು ಯಾಕೆ ಈ ರೀತಿ ಮಾಡಿದೆ ಅಂತ. ಅಣ್ಣ ಇದೇ ರೀತಿ ಮಾಡ್ತಾನೆ ಅಂತ ನಿನಗೆ ಗೊತ್ತಿತ್ತು, ಆದರೂ ಅಣ್ಣ ಒಮ್ಮೆ ಕೂಡ ನಮ್ಮ ಸಿಗ್ನೇಚರ್ ಇದೆಯಾ ಇಲ್ವಾ ಅಂತ ನೋಡಿದೆ ಹರಿದು ಬಿಸಾಡ್ಬಿಟ್ನಲ್ಲ. ಅಷ್ಟು ನಂಬಿಕೆ ಇತ್ತ ನಿನಗೆ, ಹೇಗೆ ಸಾಧ್ಯ ಅಂದಾಗ ಅದನ್ನೇ ಟ್ರಸ್ಟ್ ಅನ್ನೋದು. ಕೆಲವೊಂದು ಜನ ಎಮೋಷನಲ್ ಫೂಲ್ ಆಗಿರ್ತಾರೆ. ವಿಜಯ್ ಕೂಡ ಹಾಗೇನೆ ಅಂತ ಹೇಳಿದಾಗ, ಹಾಗಿದ್ರೆ ಕೈಗೊಂಬೆ ಆಗ್ಬಿಟ್ಟ ಅಲ್ವಾ ನಿನಗೆ ಅಣ್ಣ ಅಂದಾಗ, ಇಲ್ಲ ಅವನಿಗೆ ಕೆಲವೊಮ್ಮೆ ನಂಬಿಕೆನ ಹೊಡೆಯೋ ಕೆಲಸನ ಗೀತಾ ಮಾಡ್ತಿರ್ತಾಳೆ. ಅದಕ್ಕೋಸ್ಕರ ಅವನ ಮನಸ್ಸಲ್ಲಿ ಕನ್ಫ್ಯೂಷನ್ನ ಹುಟ್ಟಿಸ್ಬೇಕು. ಇದೇ ರೀತಿ ಕೆಲವೊಮ್ಮೆ ಪರಿಸ್ಥಿತಿಗಳನ್ನ, ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿ ಅವನ ಮನಸ್ಸಿನಲ್ಲಿ ಗೊಂದಲನ ಹುಟ್ಟಿಸ್ಬೇಕು. ಆಗ ಮಾತ್ರ ನಮ್ಮ ಕೆಲಸನ ಸಾಧಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾರೆ. ನಂತರ ಈ ಕಡೆ ಕತ್ನಲ್ಲಿ ಕಿರಣ್ ಮಾತಾಡ್ತಿದ್ದಾನೆ. ಅವನಿಗೆ ಫೋನ್ ಬಂದಿದೆ, ಲವ್ವ ಫೋನ್ ಮಾಡಿರ್ಬೋದು. ಈ ಕಡೆ ನಾನು ಹೇಳಿದೆ ಅಲ್ವಾ, ಪದೇ ಪದೇ ಕಾಲ್ ಮಾಡಬೇಡ, ನಂಗೆ ದುಡ್ಡು ಸಿಗ್ತಿದ್ದಾಗೆ ನಾನೇ ಹೊರಟು ಬರ್ತೀನಿ ಅಂತ ಹೇಳ್ತಿದ್ರೆ, ಅಷ್ಟರಲ್ಲಿ ಯಾರಿದು ಇಷ್ಟೊತ್ತಲ್ಲಿ ಮಾತಾಡ್ತಿರೋದು ಅಂತ ಸುಧಾರಾಣಿಯವರು ಎಚ್ಚರವಾಗಿ ಬರ್ತಾರೆ. ಕಿರಣ್ ಮಾತಾಡ್ತಿರೋದನ್ನ ಕೇಳಿಸ್ಕೊತಿದ್ದಾರೆ. ನಾನು ಬಂದಿರೋದೇ ಇಲ್ಲಿ ದುಡ್ಡುಗೋಸ್ಕರ, ದುಡ್ಡಿನ ಮೂಲ ಯಾವುದು ಅಂತ ಕಂಡು ಹಿಡಿತಿದ್ದಾಗೆ ಎಲ್ಲಿಂದ ದುಡ್ಡು ಬೇಕು ಅಲ್ಲಿಂದ ದುಡ್ಡು ತಗೊಂಡು ನಾನು ಬರ್ತಾ ಇರ್ತೀನಿ, ದುಡ್ಡಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡೇ ಬರೋದು ಅಂತ. ಈ ಮಾತನ್ನು ಕೇಳ್ತಿದ್ದಾರೆಗೆ ಸುಧಾರಾಣಿಯವರು ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಕಿರಣ್ ತುಂಬ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ರು. ಆದರೆ ಅವನಿವತ್ತು ಬಂದಿರುವುದು ಆಸ್ತಿನ ಹೊಡೆದು ದುಡ್ಡನ್ನ ಕಬಳಿಸ್ಕೊಂಡು ಹೋಗೋದಕ್ಕೆ ಅನ್ನೋದನ್ನ ಕೇಳಿದ್ದೆ. ಸುಧಾರಾಣಿ ಶಾಕ್ ಆಗ್ತಿದ್ದಾರೆ. ಫೈನಲಿ ರೆಡ್ ಹ್ಯಾಂಡ್ ಆಗಿ ಕಿರಣ್ ಲಾಕ್ ಆಗಿದ್ದಾಯಿತು. ಹಾಗಿದ್ರೆ ಮುಂದೆ ಬಂದು ಸವಾಲ್ಗೆ ಸವಾಲ್ ಎಸಿತಾರ ಸುಧಾರಾಣಿ ಅವರು. ಏನಾಗುತ್ತೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.